ಇನ್ನೇನು ಶುಂಠಿ ಕೃಷಿ ಆರಂಭವಾಗ್ತದೆ. ರೈತರು ಬೀಜಗಳನ್ನು ತೆಗೆದುಕೊಂಡು ನಾಟಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಇದನ್ನು ಬೀಜೋಪಚಾರ ಯಾವ ಥರ ಮಾಡೋದು ಅಂತ ನೋಡೋದಾದರೆ, ಬೀಜೋಪಚಾರಕ್ಕೆ ನೀವು ಶಿಲೀಂಧ್ರನಾಶಕ, ರೋಗನಾಶಕ ಮತ್ತು ಕೀಟನಾಶಕಗಳನ್ನು ನೀವು ಬಳಸಬೇಕಾಗ್ತದೆ. ಮತ್ತು ಇದ್ರ ಜೊತೆ ನೀವು ಮೊಳಕೆ ಚೆನ್ನಾಗಿ ಬರಲಿಕ್ಕೆ ನೀವು ಕೆಲವೊಂದು ಬಯೋಸ್ಟಿಮ್ಯುಲೆಂಟ್ಸ್ಗಳನ್ನು ನೀವು ಬಳಸಬೇಕಾಗ್ತದೆ. ಏನಕ್ಕಪ್ಪ ನೀವು ಇದನ್ನು ಸೀಡ್ ಟ್ರೀಟ್ಮೆಂಟನ್ನು ಮಾಡಬೇಕು, ಬೀಜೋಪಚಾರವನ್ನು ಮಾಡಬೇಕು ಅಂತಂದರೆ, ನಿಮ್ಮ ಗಡ್ಡೆಯಲ್ಲಿ ಯಾವುದೇ ಥರ ರೋಗ ಅಥವಾ ಕೀಟಗಳು ಇದ್ದರೆ ಅದು ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಮುಂಚಿತವಾಗಿ ಅದು ಸತ್ತುಬಿಟ್ಟು ನಿಮಗೆ ಏನು ಉತ್ತಮವಾದಂಥ ಏನು ಬೀಜಗಳು ನಿಮಗೆ ನಾಟಿಗೆ ದೊರೀತದೆ. ಮತ್ತು ನೀವು ಇದ್ರ ಜೊತೆ ಮೊಳಕೆ ಆಗಲಿಕ್ಕೆ ನೀಟಾಗಿ ಬಯೋಸ್ಟಿಮ್ಯುಲೆಂಟ್ಸ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಉತ್ತಮ ಗುಣಮಟ್ಟದ ಮೊಳಕೆ ಆಗಲಿ ಗೆಡ್ಡೆಗೆ ಸೈಜ್ ಆಗಲಿ ಬರೋದ್ರಿಂದ ನೀವು ಉತ್ತಮ ಗುಣಮಟ್ಟದ ಬೀಜಗಳು ನಿಮಗೆ ನಾಟಿಗೆ ಸಿಗೋದ್ರಿಂದ ನಿಮಗೆ ಉತ್ತಮ ಇಳುವರಿಯನ್ನು ಕೂಡ ನೀವು ತೊಗೋಬೋದು. ಇದೇನಪ್ಪ ಮಾಡೋದು, ಇವೆಲ್ಲವನ್ನು ನೀವು ಮಿಕ್ಸ್ ಮಾಡಿ ಅದನ್ನು 200 ಲೀಟ್ರ್ ಡ್ರಮ್ಮಲ್ಲಿ ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ನೀಟಾಗಿ ಕಲಿಸ್ಬೇಕು. ಅದೇ ಔಷಧಿ ಎಲ್ಲ ನಿಮಗೆ ಫುಲ್ಲು ಮಿಕ್ಸ್ ಆಗಬೇಕು. ತದನಂತರ ಏನು ಮಾಡಬೇಕು ಅಂತಂದರೆ, ಈ ಬೀಜದ ಏನು ಚೀಲಗಳಿರ್ತವೆ ಅದನ್ನ ತೆಗೆದುಬಿಟ್ಟು ನೀವು ಅದರಲ್ಲಿ ಅದ್ದಿ ಇಡಬೇಕು. ಒಂದು ಅರ್ಧದಿಂದ 1 ಗಂಟೆ ಅಷ್ಟು ನೀವು 1 ಗಂಟೆ ಕಾಲ ನೀವು ಏನು ಈ ಬೀಜದ ಚೀಲಗಳನ್ನು ಅದ್ದಿಡೋದ್ರಿಂದ ಏನಾಗುತ್ತೆ, ಏನು ಬೀಜ ಇರ್ತದೆ ನಿಮ್ಮದು ಶುಂಠಿ ಇರ್ತದೆ ಅದು ಗೆಡ್ಡೆಗಳು ನೀವು ನೀಟಾಗಿ ಆ ಔಷಧಿಯನ್ನು ಕುಡ್ಕೊಂಬಿಟ್ಟು ನೆಂದ್ಬಿಟ್ಟು ಎಲ್ಲ ಭಾಗಗಳಿಗೂ ಔಷಧಿ ಅನ್ನೋದು ಹೋಗ್ಬಿಟ್ಟು ನಿಮಗೆ ರೋಗಮುಕ್ತ ಮತ್ತು ಕೀಟಮುಕ್ತ ಬೀಜಗಳು ನಿಮಗೆ ದೊರೆಯೋದ್ರಿಂದ ನಂತರ ಈ ಬೀಜಗಳನ್ನು ತೆಗೆದುಬಿಟ್ಟು ನೀವು ನೆರಳಿನಲ್ಲಿ ಒಣ ಹಾಕಬೇಕು. ಈ ಬೀಜಗಳನ್ನು ನೀವು ನಾಟಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಉತ್ತಮ ಇಳುವರಿ ಅನ್ನೋದು ಬರ್ತದೆ.